ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲ ಹಂಗಾರೆ. ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆಯ್ತು. ಅದು ಹುತ್ತಗತಿ ಏನು ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ, ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡುದು ಸಡ್ಲೆ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರು. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರಾಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ನನ್ನ ಮುಂದೆ ಮಾತಾಡತ್ತಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದವು ನಾವು ಮೋಸ ಮಾಡಿದೆವು. ಕುಣ್ಯಾಕೆ ಬರ್ದಾಗ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಗೂ ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆತ ಹೆಂಗೆ ಗಜಮ್ನತ್ ಮಾಡಿದ್ರು ಮೋಸ ಆಗ್ತಾರೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಕೇಳಿದ್ರಲ್ಲ ರಮೇಶ್ ಕತ್ತಿ ಅವರ ಘಡಸ ಮಾತನ್ನು, ಏಕವಚನದ ಮಾತನ್ನು, ಏರಿಕೆಯ ಮಾತನ್ನು, ಬಿರುಸಿನ ಮಾತನ್ನು ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಟೀಕೆ ಅತಿ ಅನಿಸಿರ್ಬೋದು, ಇಲ್ಲಂತಲ್ಲ. ಮತ್ತು ಅದರ ಜೊತೆಗೆ ನಮ್ಮ ಸತೀಶ್ ಅವರಾದರೂ ಸಹ ಆ ಇಂಜಿನಿಯರ್ ಜೊತೆಗೆ ಆ ಕೆಲಸಗಳು ಏನಾಗಿಲ್ಲ ಅದರ ಬದಲಾಗಿ ಮಾತಾಡಬೇಕು ವಿನಃ ಚುನಾವಣೆ ಬಗ್ಗೆ ಮಾತಾಡೋದೇನು ಅವಶ್ಯಕತೆ ಇತ್ತು ಅನ್ನುವಂಥದ್ದು ಈಗ ಮೂಲಭೂತ ಪ್ರಶ್ನೆ ಇಲ್ಲ. ಆದರೆ ಅದಕ್ಕೆ ಇಷ್ಟು ತೀಕ್ಷ್ಣವಾಗಿ ರಮೇಶ್ ಕತ್ತಿಯವರು ಏಕವಚನದಲ್ಲಿ ಒಬ್ಬ ಸಂವಿಧಾನಾತ್ಮಕವಾಗಿ ಆಯ್ಕೆಯಾಗಿ ಒಬ್ಬ ಮಿನಿಸ್ಟರ್ ಆದಂಥವರು ಸತೀಶ್ ಜಾರಕಿಹೊಳಿ ಅವರು ಅವ್ರ ವಿರುದ್ಧ ಏಕವಚನ ಟೀಕೆ ಮಾಡಿ, ಹೌದು ಗಂಡಸಾಗಿದ್ರೆ ಬನ್ನಿರಿ, ರಾಹುಲ್ ಗಾಂಧಿ ಪಪ್ಪು ಇದ್ದಂಗೆ ನೀವು ಪಪ್ಪು, ಟೀಕೆ ಇರಲಿ, ಆದರೆ ಟೀಕೆಗೆ ಒಂದು ಲಿಮಿಟ್ ಬೇಕಾ ಬೇಡವಾ ಅನ್ನುವಂಥದ್ದು ಅದೇನೂ ಇರಲಿ. ಇನ್ನು ಸಮಾಜಕ್ಕೆ ಬಿಟ್ಟಂಥದ್ದು, ಜನಕ್ಕೆ ಬಿಟ್ಟಂಥದ್ದು ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಒಂದು ಕ್ಲಿಯರ್ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ರಿಫ್ಟ್ 2 ಭಾಗ ಆದಂಗೆ ಆಗಿಬಿಟ್ಟು ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಸಹೋದರರು ಸತೀಶ್ ಜಾರಕಿಹೊಳಿ ಅವರು. ಮತ್ತು ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಹುಕ್ಕೇರಿಯಿಂದ ಅವರನ್ನು ಓಡಿಸುವವರೆಗೆ ನಾನು ನಿಲ್ಲೋದಿಲ್ಲ. ಅವ್ರು ಏನೋ ಕೇಳೋದು ನನ್ನ ಕೇಳಬೇಕು, ನನ್ನ ಜೊತೆ ಮಾತಾಡಬೇಕು, ಗಂಡ ಸಾಯಿದ್ರೆ ನನ್ನ ಮಾತಾಡಬೇಕು.